ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅಪ್ಡೇಟ್ಸ್ಗಳು ಏನೇನಿತ್ತು ನೋಡೋಣ. ನಾನು ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಒಂದು ಸತಿ ಕೇಳಿಸ್ಕೊಳ್ಳಿ. ಇದಕ್ಕೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಅದು ಕೂಡ 15 ಮಿನಿಟ್ಸ್ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಸೆಲ್ ಮಾಡ್ತೀನಿ. ಅದು ಸಪೋರ್ಟ್ ತಗೊಳುತ್ತಾ, ಸೆಂಟ್ರಲ್ ಯೂ ಟರ್ನ್ ಆಗುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್. 50% ಕ್ವಾಂಟಿಟಿಯಲ್ಲಿ ಸೆಲ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ಬೈಯಿಂಗ್ ಪ್ಲಾನೇ ಮಾಡ್ತೀನಿ. ಓಕೆ, ಇದು ಬೈಯಿಂಗ್ ಪ್ಲೇಸ್, ಇದು ಬೈಯಿಂಗ್ ಪ್ಲೇಸ್. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲಾನ್. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈಯಿಂಗ್ ಪ್ಲಾನೇ ಮಾಡ್ತೀವಿ. ಅಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ, ಆರ್ ಫ್ಲಾಟ್ ಆರ್ ಗ್ಯಾಪ್ ಅಪ್ ಓಪನ್ ಆದರೆ ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನೇ ಮಾಡ್ತೀವಿ. ಇದು ಎಲ್ಲಿಂದ ಶಾರ್ಪ್ ಫಾಲ್ ಆಯಿತು, ಇದು ರಿಕವರಿ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಇದ್ರ ಮೇಲೆ ನಾನು ಬೈಯಿಂಗ್ ಕಡೆನೇ ಇರ್ತೀನಿ. ಓಕೆ, ಇದು ನನ್ನ ವ್ಯೂ ಮಾತ್ರ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನೀವು ಕೇಳಿಸ್ಕೊಂಡ್ರಲ್ಲ, ಇದೇ ಲೆವೆಲ್ಸ್. ಇಲ್ಲಿ 15 ಮಿನಿಟ್ಸ್ ಕ್ಯಾನಲ್ ಇದು ಬ್ರೇಕ್ ಆದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಬೆಳಗ್ಗೆ ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದ್ದೆ, ಮಾರ್ಕೆಟ್ ಸಪೋರ್ಟ್ ಹತ್ರ ಓಪನ್ ಆಗ್ತದೆ, 15 ನಿಮಿಷ ಮಾತ್ರ ಯೂಸ್ ಮಾಡಿ ಅಂತ. ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. ಪ್ಲಸ್ ಇದೊಂದು ಮಾರ್ಕ್ ಹಾಕ್ಕೊಟ್ಟಿದ್ದೆ, ಇದ್ರ ಹೈ ಬಂದರೆ ಸಿ, ಇದ್ರ ಲೋ ಬಂದರೆ ಪಿ ಅಂತ. ಇವಾಗ ಟೆಲಿಗ್ರಾಮ್ನವ್ರಿಗೆ ಗೊತ್ತಿರುತ್ತೆ. ಇದು ಲೋ ಕ್ರಾಸ್ ಆಯಿತು, ಪಿ, ಅದಕ್ಕೆ ರೀಟ್ರೇಸ್ ಮಾಡಿ ಈ ಮೂಮೆಂಟಮ್ ಸಿಕ್ಕಿರುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿರೋರಿಗೆ, ನಿಫ್ಟಿಯಲ್ಲಿ ಮಾಡಿರೋರಿಗೂ ಸೇಮ್. ನಮ್ಮ ಲೆವೆಲ್ ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಆಯಿತು, ಅದೇ ಲೆವೆಲ್ಗೆ ಎಕ್ಸಾಕ್ಟ್ ರೀಟ್ರೇಸ್ಮೆಂಟ್ ಆಯಿತು. ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದು ಮೇಜರ್ ಸಪೋರ್ಟ್ ಹತ್ರ ನಿಂತಿದೆ. ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ, ಫುಲ್ ಡೇ ಮಾರ್ಕೆಟ್ ಸಪೋರ್ಟ್ ಹತ್ರನೇ ನಿಂತಿದೆ. ಓಕೆ, ಲೆವೆಲ್ಸು ಅನಾಲಿಸಿಸ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇವತ್ತು. ಓಕೆ, ನಾಳೆ ಏನು ಮಾಡೋಣ, ತುಂಬ ಸಿಂಪಲ್. ಈ ಲೆವೆಲ್ ಕೆಳಗಡೆ ಇನ್ನೊಂದು ಏನು ಹಾಕ್ಕೊಳ್ಳಿ. ಇದು ನೋಡಿ ನಿಫ್ಟಿ ಲೆವೆಲ್ಸ್, ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಕ್ರಾಸ್ ಆದರೆ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಸೆಲ್ಲಿಂಗ್ ಮಾಡಿ. ಫಾಲ್ ಆಗ್ತಾ ಇದೆ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಪ್ರೀಮಿಯಂ ಬರೋಲ್ಲ ಇದು. ಈ ಥರ ಸೈಡ್ ವೈಸ್ ಫಾಲ್ ಆದರೆ ಅದಕ್ಕೆ 50% ಕ್ವಾಂಟಿಟಿ ಬೈ ಮಾಡಿ. ಇವಾಗ ನಮ್ಗೆ ಇಂಡಿಯನ್ ಮಾರ್ಕೆಟಲ್ಲಿ ಆಗ್ತಾರೆ DK ಅಂತ ಈ ಥರ ಸೈಡ್ ವೈಸ್ ಬಂದು ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿರೋ ಪ್ರಾಫಿಟಲ್ಲಿ ಇದೆಲ್ಲ ಹೋಗಿರುತ್ತೆ. ಅದಕ್ಕೆ 50% ಕ್ವಾಂಟಿಟಿ ಇದ್ರ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ, ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ. ಓಕೆ, ಇದ್ರ ಒಳಗಡೆ ಏನು ಟ್ರೇಡ್ ಮಾಡಬೇಡಿ, ವೆಯ್ಟ್ ಮಾಡಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಸರ್. ಫ್ಲಾಟ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆದರೆ, ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ. ಫಸ್ಟ್ ಟಾರ್ಗೆಟ್ ಇದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬನ್ನಿ. ಓಕೆ, TSL ಇಲ್ಲ, ಇದ್ರ ಕೆಳಗಡೆ ಬ್ರೇಕ್ ಆಗಿದೆ ಅಂದರೆ 50% ಕ್ವಾಂಟಿಟಿ ಇಷ್ಟೇ ಸ್ಕೋಪ್ ಆನ್ ರೀಚ್ ಇರೋದು. ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಮಾಡಿ. ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಯಾವಾಗಲೂ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ, ಫೇಕ್ ಬ್ರೇಕ್ಔಟ್ಸಿಂದ ಅವಾಯ್ಡ್ ಆಗ್ಬೋದು. ಓಕೆ, ಇದು ನಮ್ಮ ವ್ಯೂ ಮಾತ್ರ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಅನಾಲಿಸಿಸೇ ಫಾಲೋ ಮಾಡಿ. ಬಿಕಾಸ್ ದಿಸ್ ಈಸ್ ಆಲ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಅಪ್ಡೇಟ್ಸ್ ಏನಾದರೂ ಇದ್ದರೆ ಕೊಡ್ತೀವಿ. ಏನಾದರೂ ಎನ್ಕ್ವೈರೀಸ್ ಇರಲಿಲ್ಲ, ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.